ಇಸ್ಲಾಂ ಅಂದ್ರೆ ಅದು ಮೇನ್ ಬುಕ್ ಬಂದು ಕುರಾನ್, ಸರಿನಾ? ಆ ಕುರಾನಿನ ಅನ್ನೋದು ಒಂದು ಆಯತ್ತು ಹೇಳಕ್ ಇಷ್ಟಪಡ್ತೇನೆ. ಸೂರಾ ಅಲ್ ಮಾಯಿದಾ ಆಯತ್ ನಂಬರ್ 32, ಒಂದು ಮಾನವ ಜೀವಕ್ಕೆ ಪ್ರತಿಯಾಗಿ ಒಂದು ಕೊಲೆಗೆ ಶಿಕ್ಷೆಯಾಗಿ ಅಥವಾ ಭೂಮಿಯಲ್ಲಿ ಅಶಾಂತಿ ಹರಡಿದಕ್ಕೆ ಶಿಕ್ಷೆಯಾಗಿ ಹೊರತು ಒಂದು ಮಾನವ ಜೀವನವನ್ನು ಕೊಂದವನು ಎಲ್ಲ ಮಾನವರನ್ನು ಕೊಂದನಂತೆ. ಹಾಗೆಯೇ ಅದನ್ನು ಒಂದು ಮಾನವ ಜೀವನವನ್ನು ರಕ್ಷಿಸಿದವನು ಎಲ್ಲ ಮಾನವರನ್ನು ರಕ್ಷಿಸದಂತೆ. ಸೊ ಇದು ಬಂದು ನಾನು ನಮ್ಮ ಕರ್ನಾಟಕ ಜನತೆಗೆ ನಾನು ಉತ್ತರ ಕೊಡಕ್ಕೆ ಇಷ್ಟಪಡುತ್ತೇನೆ. ಇದು ಇಸ್ಲಾಮಿನ ಕ್ಲಾರಿಫಿಕೇಶನ್. ಸೊ ದಯವಿಟ್ಟು ಫಸ್ಟ್ ಧರ್ಮಕ್ಕೆ ನೀವು ಬರಬೇಡಿ. ಎರಡನೇದಾಗಿ ನಾನು ಇನ್ನು ಕ್ಲಾರಿಫಿಕೇಶನ್ ಕೊಡಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ಎಲ್ಲಾ ಸಮುದಾಯದಲ್ಲೂ ಕೆಟ್ಟ ದಾರಿ ತಪ್ಪೋರು ಇದ್ದಾರೆ. ಅದು ಹಿಂದೂಯಿಸಂ ಇರಲಿ, ಇಸ್ಲಾಂ ಇರಲಿ, ಕ್ರಿಶ್ಚಿಯಾನಿಟಿ ಇರಲಿ, ಎಲ್ಲದರಲ್ಲೂ ನಾವು ಭಾರತೀಯ ಇತಿಹಾಸವನ್ನು ನಾವು ನೋಡಿದ್ರೆ ಎಲ್ಲಾ ಧರ್ಮ ಕಡೆಯಿಂದಾನು ಟೆರರಿಸಂ ಆಕ್ಟಿವಿಟಿ ಆಗಿದೆ. ಆದ್ರೆ ನಾವು ಆ ಸಮುದಾಯವನ್ನು ನಾವು ಟಾರ್ಗೆಟ್ ಮಾಡಕ್ಕೆ ಆಗೋದಿಲ್ಲ. ಸೊ ಎರಡನೇದು. ಮೂರನೇ ಕ್ಲಾರಿಫಿಕೇಶನ್ ಏನಂದ್ರೆ ಸರ್ ಮೇಡಮ್, ನಮ್ಮ ಸಮುದಾಯಕ್ಕೆ ನಾನು ಫುಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ. ಏನಕ್ಕಂದ್ರೆ ನಮ್ಮ ಸಮುದಾಯದಲ್ಲೂ ಈ ತರ ಕೃತ್ಯವಲ್ಲಿ ಭಾಗಿಯಾಗುವ ಜನ ಇದ್ದಾರೆ. ಏನಕ್ಕಂದ್ರೆ ಸ್ಪೆಷಲಿ ದ ಮೇನ್ ರೀಸನ್ ಇಸ್ ಅ ಲ್ಯಾಕ್ ಆಫ್ ಎಜುಕೇಶನ್. ಅದು ಇಸ್ಲಾಮಿಕ್ ಎಜುಕೇಶನ್ ನಮ್ಮ ಕಮ್ಯುನಿಟಿ ಇಲ್ಲ, ಫಾರ್ಮಲ್ ಎಜುಕೇಶನ್ ಕೂಡ ನಮ್ಮ ಕಮ್ಯುನಿಟಿಲಿ ಇಲ್ಲ, ಸಿಸ್ಟಮ್ ಬಗ್ಗೆ ನಾಲೆಜ್ ಇಲ್ಲ. ಮತ್ತೆ ಇಸ್ಲಾಂ ಎಜುಕೇಶನ್ ನಮಗೆ ಮುಸಲ್ಮಾನರಾಗಿ ನಾನು ಚಾಲೆಂಜ್ ಮಾಡ್ತೀನಿ. ಬ್ಯಾಂಗ್ಳೂರ್ ಐಟಿ ಸಿಟಿ ರೋಡ್ ಅಲ್ಲಿ ನಿಂತ್ಕೊಂಡು ಸರ್ ಒಂದು 4 ಮುಸ್ಲಿಂಗೆ ನೀವು ಕ್ವಶನ್ ಮಾಡಿ, ಏನಪ್ಪ ರಿಲಿಜಿಯನ್, ಏನಪ್ಪ ಇಸ್ಲಾಂ ಅಂತ. ಅವನು ಮುಸ್ಲಿಂ ಆಗಿ ಕೂಡ ಇಸ್ಲಾಮಿನ ಬಗ್ಗೆ ಒಂದು 0% ನಾಲೆಜ್ ಇಲ್ಲ ಸರ್. ಅವನಿಗೆ ಯಾರು ಬೇಕಾದ್ರೂ ಅವನಿಗೆ ದಾರಿ ತಪ್ಪಿಸಬಹುದು ಸರ್. ನಾನು ಹೇಳೋ ಪ್ರಕಾರ ಇಸ್ಲಾಮಿನ ಹೆಸರು ತಗೊಳ್ಳಿ, ಇಮೋಷನಲ್, ಸೆಂಟಿಮೆಂಟ್, ರಿಲಿಜಿಯಸ್, ಇದ್ರ ಪ್ರಕಾರ ತಗೊಂಡು ಮುಸ್ಲಿಂನ ಯಾರಿಗೆ ಬೇಕಾದ್ರೂ ದಾರಿ ತಪ್ಪಿಸಬಹುದು. ಇದೇ ಕಾರಣ ನಮ್ಮ ಉಲಮಗಳು ಕುರಾನ್ ಹದೀಸು ನಿಮ್ಮಷ್ಟಕ್ಕೆ ಮಾತ್ರ ನಾಲೆಜ್ ಇಟ್ಕೋ ಹಾಗೆ ಇಡೀ ಎಲ್ಲ ನಮ್ಮ ಕಮ್ಯುನಿಟಿಗೆ ನೀವು ನಾಲೆಜ್ ಕೊಡಬೇಕು ಅಂತ ನಾನು ಇಷ್ಟಪಡ್ತೀನಿ. ಸರಿ ಸರ್, ನಿಮ್ಮದೇ ಸಜೆಷನ್ ಇಂದ ನಾನು ಕಡೆ ಪ್ರಶ್ನೆ ಕೇಳ್ತೀನಿ, ಬಹುಶಃ ಮೌಲ್ವಿ ಅವರು ಇದಕ್ಕೆ ಉತ್ತರ ಕೊಡ್ಲಿ ಅಂತ ಹೇಳಿ.